So I have got chicken biryani, medium size packing. Just look at this packing. It is so beautiful. And I have got a plate also to have here itself. Guys, here is biryani. And here is curry leaf chicken. And here is pepper chicken. Hey guys, this is your Chetan and welcome back to CSK Vlogs. And hope you guys are doing good. Today I have dropped down to Alsur Cloud Kitchen, name called as Pass Me the Curry. So this was making hell lot of noise in social media like Instagram and Facebook. So I just wanted to try what is so special of this Pass Me the Curry. And one more important thing is, this is the first cloud kitchen which I am doing after post lockdown, because I was literally very scared of this corona. So I was not doing any of the food vlogs. I was not placing any of food orders also in Swiggy or Zomato. From where what happens, no one was knowing. It was so critical, the situation was. So I just wanted something like unboxing stuff that this I used to do, stay at house, safe and secured. So now I felt, chalo cheek hai, the things are fine. Let me start having some food outside. So this is going to be the first post lockdown cloud kitchen which I am visiting. First food review after lockdown. So you can just see, this is something like a takeaway. They have just a person can stand inside the shop and they have kitchen in first floor. So let's ask Mr. Siddharth, what is so special of this Pass Me the Curry? Hi Siddharth, good morning. Hi sir, very good morning. So yeah, Siddharth, what is so special of this Pass Me the Curry? ಎಲ್ಲಾನು ತುಂಬಾ ಸ್ಪೆಷಲ್ ಇದೆ ನಮ್ಮ ಹತ್ರ. Okay. ತುಂಬಾನೇ ಸ್ಟಾರ್ಟರ್ಸ್ ಆಗ್ಬೋದು ಅಂಡ್ ಕಾಂಬೋಸ್ ಆಗ್ಬೋದು. Okay. ಈಗ 3 ಆಪ್ಷನ್ಸ್, ಬಿರಿಯಾನೀಸ್ ಅಲ್ಲಿ 3 ಆಪ್ಷನ್ಸ್ ಇದೆ. ಬಿರಿಯಾನೀಸ್ ನೀವು ಆಲ್ಮೋಸ್ಟ್ ನಿಮ್ದು ಬೆಟರ್ಸ್ ಅಂತಂದ್ರೆ ಸ್ಮಾಲ್, ಮೀಡಿಯಂ, ಲೈಕ್ ಕಿಡ್ಸ್ಗಳಿಗೆ, ಮಕ್ಕಳುಗಳಿಗೂ ಟ್ರೈ ಮಾಡ್ತೀವಿ. ಮಕ್ಕಳು ತುಂಬಾನೇ ಸ್ವಲ್ಪ ಕ್ವಾಂಟಿಟೀಸ್ ಕಮ್ಮಿ ತಿಂತಾರೆ ಅನ್ನೋದಕ್ಕೆ ಅವ್ರಿಗೂ ಕೂಡ ಆಪ್ಷನ್ಸ್ ಇದೆ. ಕಿಡ್ಸ್, ಪ್ರಿಸೈಸ್ ಪರ್ಸನ್ಸ್ ಅಂಡ್ ಓ ವೈಟರ್ ಅಂತ 3 ಆಪ್ಷನ್ಸ್ ಕೂಡ ಸಿಗುತ್ತೆ. ಕಿಡ್ಸ್, ಪ್ರಿಸೈಸ್ ಪರ್ಸನ್ಸ್, ದಿಸ್ ಇಸ್ ಕಿಡ್ಸ್, ಪ್ರಿಸೈಸ್ ಪರ್ಸನ್ಸ್, Okay. and ಓವೈಟ್. Okay. 3 ಆಪ್ಷನ್ಸ್ ಇದೆ. ಅಂಡ್ ಲೈಕ್ ನಿಮ್ಮ ಸ್ಟಾರ್ಟರ್ಸ್ ಕೂಡ ಎಲ್ಲ ತುಂಬ ಸ್ಪೆಷಲ್ ಸ್ಟಾರ್ಟರ್ಸ್ ಇದೆ. Okay. ಸ್ಟಾರ್ಟರ್ಸ್ ಮೀನ್ಸ್ ಮಟನ್ ಪೆಪ್ಪರ್ ಫ್ರೈ ಆಗ್ಬೋದು ಅಂಡ್ ಕರಿ ಲೀವ್ ಚಿಕನ್ ಆಗ್ಬೋದು. ಬೇಸಿಕ್ಲಿ ನೀವು ಅದರ್ವೈಸ್ ಬೇರೆ ಕಡೆ ಕರಿ ಲೀವ್ ಚಿಕನ್ ಟೇಸ್ಟೇ ಮಾಡಿರೋದಿಲ್ಲ. Right. ಸಿಗೋದು ತುಂಬಾ ಕಮ್ಮಿ ಕರಿ ಲೀವ್ ಚಿಕನ್ಸ್. Right. ಆ್ಯಂಡ್ ಸ್ಪೆಷಲ್ ಆಗಿ ನಮ್ಮ ಹತ್ರನೇ ತುಂಬ ಟೇಸ್ಟ್ ಸೂಪರಾಗಿ ರೆಸ್ಪಾನ್ಸಿಬಿಲಿಟಿ ಇದೆ. Okay. ನಾವು Feb 24th ಓಪನ್ ಮಾಡಿರೋದ್ರಿಂದ 2024 ಒಳ್ಳೆ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್. ಆ್ಯಂಡ್ ಸ್ವಿಗ್ಗಿ, ಝೊಮ್ಯಾಟೊ, ಆನ್ಲೈನ್ಸ್ ಅಂಡ್ ವಿ ಹ್ಯಾವ್ ಓನ್ ಥ್ರೈವ್ ಅಂತ ಓನ್ ಲಿಂಕ್ ಇದೆ. ಥ್ರೈವ್ ಅಂತ ಓನ್ ಲಿಂಕ್ ಇದೆ. ಸೂಪರ್ ಆಗಿದೆ, ಟೇಸ್ಟಬಲ್ ಅವೆಲ್ಲ. ಮತ್ತು ನಮ್ಮದೇ ಆದ ಓನ್ ಸ್ಟಾರ್ಟರ್ಸ್ ಇದೆ, ಓನ್ ಸ್ಪೈಸಸ್. ಅಂದರೆ ಇದು ಯಾವುದು ಬೇರೆ ಯಾವುದು ಕಾಪಿ ಮಾಡಿಲ್ಲ. ನಮ್ಮದೇ ಆದ ಓನ್ ಸ್ಟೈಲಿಸ್ ಇದೆ, ಓನ್ ಪ್ರಿಪೇರಿಂಗ್ಸಲ್ಲಿ ಆಗ್ಬೋದು. ಆ್ಯಂಡ್ ಹೆಲ್ತ್ ಆ್ಯಂಡ್ ಹೈಜಿನಿಕ್ ತುಂಬಾ ಸೂಪರ್ ಆಗಿದೆ. HSC ಪೊಲೀಸ್ ಎಲ್ಲ ತುಂಬಾ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಕ್ಲೀನಿಂಗ್ ಆಗ್ಬೋದು ಆ್ಯಂಡ್ ವ್ಯಾಕ್ಸಿನೇಷನ್ ಆಗ್ಬೋದು, ಎಲ್ಲನೂ ನೀಟಾಗಿ ಆ್ಯಂಡ್ ನಮ್ಮಲ್ಲಿ ಮೇನ್ ಇಂಪಾರ್ಟೆಂಟ್ ಕಾಂಬೋಸ್ ತುಂಬಾ ಚೆನ್ನಾಗಿದೆ. ಇಫ್ ಯು ಆರ್ಡರ್, ನೀವು ಚಿಕನ್ ಬಿರಿಯಾನೀಸ್ ಆರ್ಡರ್ ಮಾಡಿದ್ರೆ ಚಿಕನ್ ಬಿರಿಯಾನಿ ವಿತ್ ಎನಿ ಸ್ಟಾರ್ಟರ್ಸ್ ಒಂದು ಸ್ಟಾರ್ಟರ್ಸ್ ಬಂದೇ ಬರುತ್ತೆ. ಚಿಕನ್ ಬಿರಿಯಾನಿ ಕಾಂಬೋ ಪ್ರೈಸ್ ಬಂದು ಜಸ್ಟ್ 180 ಓನ್ಲಿ. ಓಕೆ, 180. ಆ್ಯಂಡ್ ಏನೇನು ಸಿಗುತ್ತೆ ಅದರಲ್ಲಿ? ಈಗ ನೀವು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಚಿಕನ್ ಬಿರಿಯಾನಿ ವಿತ್ ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ ವಿತ್ ಮಿಂಟ್ ಚಿಕನ್, ಚಿಕನ್ ಬಿರಿಯಾನಿ ವಿತ್ ಎನಿ ಒನ್ ಸ್ಟಾರ್ಟರ್ಸ್ ಬರುತ್ತೆ. ಪೆಪ್ಪರ್ ಚಿಕನ್ ಆ್ಯಂಡ್ ಎಗ್ ಪೆಪ್ಪರ್ ಫ್ರೈ, ಗ್ರೀನ್ ಚಿಲ್ಲಿ ಚಿಕನ್, ಕರಿ ಲೀವ್ ಚಿಕನ್, ಎಗ್ ಪೆಪ್ಪರ್ ಫ್ರೈಸ್, ಈ ಥರ ಯಾವುದೇ ಆಗ್ಬೋದು. ಎಗ್ ಬಿರಿಯಾನೀಸ್ ಆಗ್ಬೋದು, ಮಟನ್ ಬಿರಿಯಾನೀಸ್ ಆಗ್ಬೋದು, ನಿಮಗೆ ವೆಜ್ಜಲ್ಲಿ ಆಗ್ಬೋದು. ವೆಜ್ ಕೂಡ ಕಾಂಬಿನೇಷನ್ ಅದೇ ರೀತಿಯಲ್ಲಿ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ನಿಮಗೆ ಕರೀಸ್ ಅಂದರೆ ತುಂಬಾ ಫೇಮಸ್. ನಮ್ಮದೇ ಆದ ಓನ್ ಸ್ಟೈಲಿಸ್ ಕರೀಸ್. ಈಗ ಕರೀಸ್ ಟ್ರೈ ಮಾಡ್ತೀವಿ ಅಂದರೆ ಚಿಕನ್ ಕರಿ ಆಗ್ಬೋದು, ಹಿಲ್ ಸ್ಟೇಷನ್ ಚಿಕನ್ ಕರಿ, ಮಟನ್ ಕರಿ, ಹಿಲ್ ಸ್ಟೇಷನ್ ಮಟನ್ ಕರಿ 175. ಓಕೆ, ಹಿಲ್ ಸ್ಟೇಷನ್ ಚಿಕನ್ ಕರಿ, ಹಿಲ್ ಸ್ಟೇಷನ್ ಎಗ್ ಕರಿ. ಆ್ಯಂಡ್ ನೈಸ್ ಟೇಸ್ಟ್ ಕಾಂಬಿನೇಷನ್ಸ್ ಇದೆ. ನಮ್ಮದೇ ಆದ ಓನ್ ಮಸಾಲಾಸ್ ಇದೆ. ಓಕೆ. ಆ್ಯಂಡ್ ಎಲ್ಲ ಬೆಸ್ಟ್ ಕಾಂಬಿನೇಷನ್ಸ್. ಫುಡ್ಡಿಗೆ ನೀವು ಚಪಾತಿಗಾರು ಯೂಸ್ ಮಾಡ್ಬೋದು, ಚಪಾತಿ ವಿತ್ ಕಾಂಬಿನೇಷನ್ಗೆ, ವೈಟ್ ರೈಸ್ಗೆ, ಗೇ ರೈಸಸ್ಗೆ ಕಾಂಬಿನೇಷನ್ ಕೂಡ ಯೂಸ್ ಮಾಡ್ಕೋಬೋದು ನೀವು. ಆ್ಯಂಡ್ ನೀವು ಬೇರೆ ಕಡೆ ಟ್ರೈ ಮಾಡಿದ್ರೆ ಕರ್ಡ್ ರೈಸ್ ವಿತ್ ಕಾಂಬಿನೇಷನ್ಸ್ ಬಂತು ರೈಸ್ ಕಾಂಬೋಸ್ನಲ್ಲಿ ಕರ್ಡ್ ರೈಸ್ ವಿತ್ ಪೆಪ್ಪರ್ ಚಿಕನ್ ಬರುತ್ತೆ, ಕರ್ಡ್ ರೈಸ್ ವಿತ್ ಗ್ರೀನ್ ಚಿಲ್ಲಿ ಚಿಕನ್ ಇದೆ, ಕರ್ಡ್ ರೈಸ್ ವಿತ್ ಎನಿ ಸ್ಟಾರ್ಟರ್ಸ್ ವಿತ್ ಕರ್ಡ್ ರೈಸ್ ಕಾಂಬಿನೇಷನ್ ಸಿಗುತ್ತೆ. ಸೊ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಇದು? ಸರ್ ಮಾರ್ನಿಂಗ್ 11:30 to 3:30ವರೆಗೂ. 11:30 ಓಪನ್ ಆಗುತ್ತೆ, 3:30 ಆಫ್ಟರ್ ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ಈವ್ನಿಂಗ್ 6:30 ಓಪನ್, ಆ್ಯಂಡ್ ನೈಟ್ 11:30ವರೆಗೂ ಓಪನ್ ಇರುತ್ತೆ. ಓಕೆ, ಬರ್ರಿ ನಾನ್ ವೆಜಿಟೇರಿಯನ್ಸ್ ಮಾತ್ರ ಫೇಮಸ್ಸಾ ಅಥವಾ ವೆಜ್ಜು ಇದೆಯಾ? ಸರ್ ವೆಜ್ ಕೂಡ ಇದೆ ನಮ್ಮ ಹತ್ರ. ವೆಜ್ಜು ಇದೆ, ವೆಜ್ ಕೂಡ ಇದೆ. ವೆಜ್ ಸ್ಟಾರ್ಟರ್ಸ್ ಇದೆ,
ವೆಜ್ Okay. ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ ನಿಮಗೆ. Mushroom pepper fry, aloo kebab, aloo fry. Okay. So there are hell lot of things for vegetarians also. So this is just not for non-veg. So for veg people also, you can place an order from Pass Me the Curry. ನಮ್ಮ ಹತ್ರ You know? ಆಲ್ಮೋಸ್ಟ್ ನಾವು ವೆಜ್ ಆಗ್ಬೋದು ನಾನ್ ವೆಜ್ ಆಗ್ಬೋದು ಎಲ್ಲ ಡಿಫ್ರೆಂಟ್ ಪ್ಲೇಸಸ್ ಇದೆ. Vessels ಎಲ್ಲ ಬೇರೆ. Okay. ಏರಿಯಾಸ್ ಎಲ್ಲ ಸಪ್ರೇಟ್ ಇದೆ. Okay. ಪ್ರಿಪೇರಿಂಗ್ಸ್ ಎಲ್ಲ ಬೇರೆ ಬೇರೆ ಪ್ರಿಪೇರಿಂಗ್ಸ್ ಇದೆ. ಆ್ಯಂಡ್ ವೆಜಲ್ಸ್ ಆಗ್ಬೋದು, ಆಯಿಲ್ಸ್ ಆಗ್ಬೋದು, ಕುಕಿಂಗ್ ಆಯಿಲ್ಸ್ ಆಗ್ಬೋದು, ಆ್ಯಂಡ್ ಕುಕ್ಗಳು ಕೂಡ ಆಗ್ಬೋದು, ಶೆಫ್ಗಳು ಕೂಡ ಆಗ್ಬೋದು. Okay. ಶೆಫ್ ಅವರು ಕೂಡ ಎಲ್ಲ ಡಿಫ್ರೆಂಟ್ ಶೆಫ್ಸ್ ಇದ್ದಾರೆ. Okay. ವೆಜ್ ಬೇರೆ ಇದ್ದಾರೆ, ನಾನ್ ವೆಜ್ ಬೇರೆ ಇದ್ದಾರೆ, ಆ್ಯಂಡ್ ವೆಜಿಟೇರಿಯನ್ಸ್ ಕೂಡ ಊಟ ಮಾಡ್ಬೋದು, ನೋ ಪ್ರಾಬ್ಲಮ್. Fine. ಆ್ಯಂಡ್ ಐ ಥಿಂಕ್ ನಮ್ಮಲ್ಲಿ ಎಲ್ಲ ತುಂಬಾ ಫೇಮಸ್, ಬಿರಿಯಾನೀಸ್ ತುಂಬಾ ಫೇಮಸ್ ಇದೆ, ಸ್ಟಾರ್ಟರ್ಸ್ ಫೇಮಸ್ ಇದೆ, ಆ್ಯಂಡ್ ವೆಜ್ ಸ್ಟಾರ್ಟರ್ಸಲ್ಲಿ ಮಶ್ರೂಮ್ 65. ನನಗೆ ಆನ್ಲೈನಲ್ಲಿ ರೆಕಮೆಂಡೇಶನ್ ಬಂದಿದ್ದು ಬರೀ ಬಿರಿಯಾನಿ. ಬಟ್ Okay. ಇಲ್ಲಿ ಡ್ರಾಪ್ ಡೌನ್ ಆದಮೇಲೆ ಐ ಥಾಟ್ ಜಸ್ಟ್ ಬಿರಿಯಾನಿ ಬಿಟ್ಟು ಕಬಾಬ್ಸ್ ಇರುತ್ತೆ, ಆಯಿಲ್ ಫ್ರೈಡ್ ಐಟಮ್ಸ್ ಪ್ರತಿಯೊಂದು ಜಾಗದಲ್ಲೂ ಇರುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ಅ ಕ್ಲೌಡ್ ಕಿಚನ್, ಬಟ್ ಪ್ರಾಬ್ಲಮ್ ವಿತ್ ಮೀ ಇಸ್ ಐ ನೀಡ್ ಟು ಟ್ರಾವೆಲ್ ಆಲ್ಮೋಸ್ಟ್ ಲೈಕ್ 20 kilometers. By the time I reach house, it's like raining also. I have come in FZ, so the parcel might get wet and the food might get cold. So that taste won't be there when the hotness of the food is there. We have to have the food in hotness itself. Once it's get cold, then again microwave it and have it. That doesn't taste so well. So I'm planning to have here itself on footpath. First time experiencing this feel. Let me try. So I have got chicken biryani, medium size packing. Just look at this packing. It is so beautiful. And I have got a plate also to have here itself. So let me have here itself. The container is looking fantastic. Red and yellow, very good combination. On packing you can see Pass Me the Curry. And here is some writings and scan. And here is some again writings. Pass Me the Curry is a destination for one of a kind combos, unique food choice and perfect homemade recipes with spices and fresh ingredients, hygiene cooking and eco-friendly packing, a fully tummy and a value for money. In short, our lip smacking combos will make you go Pass Me the Curry. Here is something very unique, no plastic, truly hygienic, portion control, quality ingredient and microwave safe. So if I take this to house also I can microwave it, but I don't want to take it. Let me try here itself. After this I have one more work, I have to visit that place also. So let me finish the vlog here itself. So I have a plate and I have some more things here. See Bandhu? ಗ್ರೀನ್ ಚಿಲ್ಲಿ ಚಿಕನ್, Okay, green chili chicken. ಪೆಪ್ಪರ್ ಚಿಕನ್, Okay. ಲಾಲಿಪಾಪ್ ಅಂಡ್ ಕಬಾಬ್. Super. Okay. Once it's served in the plate, I'll catch you people. Guys, here is biryani and here is curry leaf chicken and here is pepper chicken. So let me have a first bite. It's really very hot. The smoke is just blowing out from the chicken. The biryani is quite decent and they have used basmati rice. The tomato puree flavor is really very high and they have finely chopped onions and they have put it in this biryani. I've got one piece also. The biryani taste is quite decent. The chicken has cooked well. If you just put a finger also, the chicken is just getting separated from bone. It's tasting so well, especially with biryani. Let me try this curry leaf chicken. It's really very hot. Bangalore climate is like, from last 2 days it's raining like anything. For this kind of situation, this place is really amazing. But yes, you have to take it to house and have. For me, there is no choice, so I'm having here itself. Curry leaf chicken is really very juicy and the spices is not so high. Just look at this. The onions are also like crazily added in this. It's not spicy. The curry leaf taste is quite dominating in this. Taste wise, fantastic. Let me try this pepper chicken. Let me take some masala also.
Pepper taste is okay, not so high, but garam masala taste is quite dominating. Taste wise, fantastic guys, and a very good combination for biryani. Almost all the 2 starters which they gave. I've received 2 more starters. One is chicken kebab and one more is chili chicken. So in chili chicken they have used capsicum. So first I wish to try some chili chicken. It's really very hot guys. They have prepared it freshly and they have served me really very hot. Chili flavor ಮಾತ್ರ ಇದೆ ಅಷ್ಟೇ, ಸ್ಪೈಸಿನೆಸ್ ಇಲ್ಲ ಅಷ್ಟು ಅಲ್ಲ. ಯೂಶುವಲ್ ಆಗಿ ಲೈಕ್ ಯೂಶುವಲಿ ಬೇಕು ಅಂದರೆ ಸುಮ್ಮನೆ ಆ್ಯಡ್ ಮಾಡಿ ಕೊಡ್ತೀನಿ. ಓಕೆ, ಕಸ್ಟಮೈಸ್ ಮಾಡ್ತಾರೆ. ಓಕೆ, ಯೂಶುವಲಿ ಇಫ್ ಯು ಆರ್ ಈಟಿಂಗ್ ಚಿಲ್ಲಿ ಚಿಕನ್ ದ ಸ್ಪೈಸಿನೆಸ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್, ಬಟ್ ಹಿಯರ್ ದ ಸ್ಪೈಸಿನೆಸ್ ಇಸ್ ನಾಟ್ ಎಟ್ ಆಲ್ ದೇರ್, ಆ್ಯಂಡ್ ಇಫ್ ಯು ನೀಡ್ ಸ್ಪೈಸಿನೆಸ್ they are gonna be customizing for you. Here is chicken kebab. The fried taste is there. Spices and all is really very mild and decent. The chicken piece, kebab piece is almost such a big one. Just look at the masala which has been entered to the meat so well. Anyhow guys, finally finished my food. It was really tasting very decent and no extra spices has been added. Like some places the spiciness will be really very more, but here I couldn't find that. Taste wise it's really very awesome. Almost starters were also really very good. They are going to be delivering up to 10 kilometers it seems in their website. So the website link will be mentioned in the description part, and even the price list and even the location. If someone needs to try this pasmi curry biryani, I personally recommend. It's really great. You can have a try. If you people are not following my Insta link, please do follow my Insta link. You'll be having lot of updates. Anyhow guys, if you people like this video, please do like, share and subscribe. Catch you up in the next vlog. Till then, bye, take care, see ya.